ಎಂಕುಲು ಸ್ವಲ್ಪಿನಡೆ ಪರಿಸ್ಥಿತಿ ಬೈದಿನ ಬಂದಿಗೆ ಎಂಕಲಿಗೆ ಹಾಕೊಂಡು ಎಂಕಲೇನು ಕೇಳಿನ ಗತಿ ಇದ್ದಾನು. ಅವರು ಮೊನ್ನೆ ಮನೆ ಬಿಟ್ಟು ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ. ಅದು ನಮ್ಗೆ ಊರಿನವರಿಗೆ ಬಹಳ ಬೇಸರದ ಸಂಗತಿ. ಯಾನು ಕೈ ಮುಗಿದು ಪಣಂಗುಲ್ಲ. ಅಭಿವೃದ್ಧಿ ಅನ್ನೋದು ಕೆಲವರ ಪಾಲಿಗೆ ಲಾಭ ತಂದುಕೊಟ್ಟರೆ ಇನ್ನು ಕೆಲವರ ಪಾಲಿಗೆ ಇಡೀ ಜೀವನವನ್ನೇ ಬೀದಿಗೆ ತಂದು ಬಿಡುತ್ತದೆ. ಕುಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಳಂಬೆ ಗ್ರಾಮದ ಬೈಲಬೀಡು ಬಳಿ ಕಂಪನಿಯೊಂದು ಬಯಲು ಪ್ರದೇಶದ ಜಾಗ ಖರೀದಿಸಿ ಅದಕ್ಕೆ ಮಣ್ಣು ತುಂಬಿಸಿ ಎತ್ತರಿಸಿದ ಕಾರಣ ಇಲ್ಲಿನ ಜನರು ತೊಂದರೆಗೀಡಾಗಿದ್ದಾರೆ. ಮಣ್ಣು ಹಾಕಿರುವುದರಿಂದ ಮಳೆಯ ನೀರು ಹರಿದು ಹೋಗಲಾರದೆ ಕೃತಕ ನೆರೆ ಉಂಟಾಗಿದೆ. ಈ ಪ್ರದೇಶದಲ್ಲಿ ಸಣ್ಣದಾದ ಮಳೆ ಬಂದರೆ ನೀರು ಹರಿಯುವ ಹಳ್ಳದ ಮಾರ್ಗವನ್ನು ಮುಚ್ಚಿದ್ದರಿಂದ ನೀರು ಸರಾಗವಾಗಿ ಹರಿಯುತ್ತಿಲ್ಲ. ಇದರಿಂದಾಗಿ ಒಂದು ಕುಟುಂಬದವರು ಸಮಸ್ಯೆಗೆ ಸಿಲುಕಿದ್ದಾರೆ. ಜುಬೇದ ಎಂಬ ಬಡ ಮಹಿಳೆಯ ಕುಟುಂಬ ಹಲವು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದು ಮಣ್ಣಿನ ಗೋಡೆಯ ಮನೆಯಲ್ಲಿ ವಾಸಿಸುವ ಅವರಿಗೆ ಈಗ ಮನೆಗೆ ಹೋಗಲು ದಾರಿ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ನಿಂತು ಕೊಳೆತ ವಾಸನೆ ಬರುತ್ತಿದ್ದು ಈ ಕುಟುಂಬವು ಇದೀಗ ಬಜಪೆಯ ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿದ್ದಾರೆ. ಈ ವರ್ಷ ಮಳೆನೇ ಬಹಳ ಕಮ್ಮಿ ಇದೆ. ಈಗ ಒಂದು 10% ಮಳೆ ಕೂಡ ಬರಲಿಲ್ಲ ಇಷ್ಟ ತನಕ. ಈಗ ಮಳೆ ಜಾಸ್ತಿ ಬಂದ್ರೆ ನಾವೆಲ್ಲ ಇಲ್ಲಿ ಸಾಧಾರಣ ಗ್ರಾಮಸ್ಥರೆಲ್ಲ ಊರು ಬಿಟ್ಟು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಈ ಕಂಪನಿಯವರು ಇಷ್ಟು ಒಂದು 10-15 ಎಕರೆ ಜಾಗಕ್ಕೆ ಮಣ್ಣು ಹಾಕಿ ಈ ನೀರೆಲ್ಲ ನೀರು ಹರಿದು ಹೋಗೋ ತೋಡನ್ನು ಅವರೆಲ್ಲ ಬಂದ್ ಮಾಡಿದ್ದಾರೆ. ಈ ಬಯಲು ಪ್ರದೇಶ ಇರುವುದರಿಂದ ಇಲ್ಲಿ ಈ ಗದ್ದೆಯಿಂದ ಗದ್ದೆಗೆ ಹೋಗ್ತಾ ಇದ್ದ ನೀರು ಮೊದಲು, ಈಗ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಈಗ ನಮ್ಗೆ ಅಂದ್ರೆ ಇಲ್ಲಿ ಎನೆಲು ಮತ್ತು ಇದು ಸುಗ್ಗಿ ಮತ್ತು ಕೊಳಕೆ ಎರಡು ಇದರಲ್ಲಿ ಬೇಸಾಯ ಮಾಡ್ತಿದ್ದಾರೆ ಊರಿನವರು. ಇದು ಈಗ ಇನ್ಮೇಲೆ ಆಗ್ಲಿಕ್ಕಿಲ್ಲ. ಇದರಿಂದ ನಮ್ಗೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗಿದೆ. ಅಲ್ಲಿ ಒಂದು ಮುಸ್ಲಿಂ ಪರಿವಾರ ಇತ್ತು, ಅವರು ಮೊನ್ನೆ ಮನೆ ಬಿಟ್ಟು ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ಬಂದಿದೆ. ಅದು ನಮ್ಗೆ ಊರಿನವರಿಗೆ ಬಹಳ ಬೇಸರದ ಸಂಗತಿ. ಅವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಈ ಹುಣಿ ಅಂತ ಇತ್ತು, ಅದು ಕೂಡ ಈಗ ಬಂದಾಗಿದೆ. ನೀರಿಂದ ಹೋಗ್ಲಿಕ್ಕೆ ಆಗುದಿಲ್ಲ. ಅವರೊಂದು ಮನೆ ಬಿಟ್ಟು ಹೋಗಿದ್ದಾರೆ. ಅದು ಬಹಳ ದೊಡ್ಡ ಸಮಸ್ಯೆ ನಮ್ಗೆ. ಮತ್ತೆ ಇನ್ಮೇಲೆ ಮಳೆನೇ ಬಂದಿಲ್ಲ. ಮಳೆ ಬಂದ ನಂತರ ಇದು ಬಹಳ ತೊಂದರೆ ಆಗ್ತದೆ ಸರ್. ಇದು ದಯವಿಟ್ಟು ನಾವು DC ಅವರಿಗೆ ಈ ಮೂಲಕ ಒಂದು ಮನವಿ ಎಲ್ಲ ಕೊಟ್ಟಿದ್ದೇವೆ, ಅರ್ಜಿ ಎಲ್ಲ ಕೊಟ್ಟಿದ್ದೇವೆ. ಎಲ್ಲ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಬಾಕಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಕೂಡ ನಾವು ಕೊಟ್ಟಿದ್ದೇವೆ. ಅವರು ಅಂದ್ರೆ ನಾವು ಊರಿನವರಿಗೆ ಒಳ್ಳೆ ಮಾಡ್ತೇವೆ ಅಂತ ಅವರೊಂದು ಬಾಯಿಯಲ್ಲಿ ಮೊದ್ಲಿಂದ ಇತ್ತು. ಅದು ಕೂಡ ನಾವು ನಂಬಿದ್ದೇವೆ ಮೊದ್ಲು. ಈಗ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀರು ಈಗ ನೋಡಿ ಒಂದೂವರೆ ತಿಂಗಳಿಂದ ನೀರು ನಿಂತಿದೆ ಇಲ್ಲಿ. ಈ ನೀರೀಗ ವಾಸನೆ ಬರ್ತಾ ಉಂಟು. ಅಲ್ಲಿ ಹುಳ ಆಗಿದೆ. ಅಲ್ಲಿ ಮುಸ್ಲಿಂ ಮನೆ ಹತ್ರ ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ, ಹುಳ ಆಗಿದೆ. ಇದನ್ನು ನಾವು ಹೇಗೆ ನೆರೆಕರವರು ಇಲ್ಲಿ ನಿಲ್ಲುದು? ನಮ್ಗೆ ಬಹಳ ಇದರಿಂದ ತೊಂದರೆ ಆಗ್ತಾ ಉಂಟು. ಎಂಕುಲು ಬಾರಿ ಬಂಗೋಡು ಬಂಡ ಈತ ಜನ ಇತ್ತಿದ್ದು ಎಂಕಲೇನು ಕೇಳಿನ ಗತಿ ಇದ್ದಾನು. ಎಂಕುಲು ಸ್ವಲ್ಪಿನಡೆ ಪರಿಸ್ಥಿತಿ ಬೈದನು. ಮೂರನೇ ಬ್ಯಾರಲು ಪೋಯೇರು ಅಕುಲು ಫೋನಾಗ ಎಂಕಲೆಗೆ ಬೇಜಾರಾತನು. ದಾಯಪಂಡ ಆ ಪರಿಸ್ಥಿತಿ ಮಲ್ತು ಪಾಡ್ದೇರು ಕಂಪನಿದ ಕುಳು ಇತ್ತ ಬತ್ತದು ಎಂಕಲೆಗೆ ಸಾಗುಳಿ ಮಲ್ಪಾಗ ಗಾಂತಿ ಲೆಕ್ಕ ಮಲ್ತು ಪಾಡಿಯೇರು. ಏನು 4 ತಿಂಗಳಾಂಡು ನೀರು ಬರಂದ ಎನ್ನ ಗೂವೆಲ್ದು ಕಲಂಕ್ ಆ ಪೂರ ಉಚ್ಚಿದಿನ ಪಡಿಕೆ ಮೈತಿನ ಪೂರ ಗೂವೆಲ್ಗೆ ಕಂತುಂಡು. ಆ ಎಂಕ ಸಮಸ್ಯೆನ ಪರಿಹಾರ ಮಲ್ತು ಕೊರೋಡು. ಬೊಕ್ಕ ಹೋತಂದು ಎಂಕುಲು ಮಲೆಕ್ ಪೋಪಿನಕೊಂಡು 10-18 ಜನ ಉಪ್ಪುಡು. ಆ ದೇವರಿಗೆ ನೀರು ದೀಪಿನ ದೇವರಿಗೆ ನೀರು ದೀಪಿನಕ ಆ ಒಂದು ಲೆಕ್ಕ ಆಂಡು 4-5 ತಿಂಗಳು 2-3 ತಿಂಗಳು ಎಂಕಲೆಗೆ ನೆಕ್ಕ ಒಂಜಿ ನರಮಾನಕ್ಕೇನು ಜರ್ಪಂಡ ನೆಕ್ಕ ಅರ್ಥದಾದ ನೆತ್ತ ಎಂಚಿನ ಸಮಸ್ಯೆ ಎಂಚಿನ ಕಂಪಿಂದಕ್ಕೂ ದೊರ್ತುದೇರೆ ಅವು ಪಣ್ಣುಡು. ಬೊಕ್ಕ ಎಂಚಿನ ಪಂಡ ಎಂಕಲ್ನ ಈತ್ ಮಾತ ಸಾಗುಲಿಡು ಮಲ್ಪುನ ಬಂಜಿಗೆ ಎಂಕಲಿಗೆ ಹಾಕೊಂದಿಲ್ಲ. ಈ ಬಂಜಿಗೆ ಹಾಕೊಂದಿಲ್ಲಕ್ಕ ಈ ಸಮಸ್ಯೆಗೆ ಪರಿಹಾರ ಪೂರ ಜನಕ್ಕಲ್ಲ ಎಂಕಲ್ನ ಮೆಂಬರ್ನಗಳು ಪೂರ ಕೊರೋಡು. ಯಾನು ಕೈ ಮುಗಿದು ಪಣಂದುಲ್ಲ ಬೇತ ಹೆಚ್ಚ ಪಾತೆರ ಜನರ ಈತ ಸಮಸ್ಯೆನೆ ಎಂಕ ಪರಿಹಾರ ಮಾಡ್ಕೊಡು. ಇದು ನಮ್ಮ ಈಚೆ ಬದಿಯಲ್ಲಿ ನಮ್ಮದು ಗದ್ದೆ, ಅದರಲ್ಲಿ ನಾವು ಭತ್ತ ಮಾಡ್ತಿದ್ದೆವು. ಈಗ ಇಷ್ಟು ನೀರು ನಿಂತರಿಂದ ನಮಗೆ ಟ್ರ್ಯಾಕ್ಟರ್ ಬಂದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ದನವನ್ನು ಇಲ್ಲೇ ಕಟ್ತಿದ್ದೆವು. ಈಗ ನಮಗೆ ಮೇವಿಗೆ ಇಲ್ಲಿ ದನ ಕಟ್ಟಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇಷ್ಟು ನೀರಿದ್ದರೆ ನಾವು ದನ ಎಲ್ಲಿ ಕಟ್ಟುವುದು? ಈಗ ನಾವು ಹುಲ್ಲು ಬೈಯನ್ನು ಹೊರಗಿನಿಂದ ಹಣ ಕೊಟ್ಟು ನಾವು ತರ್ತಾ ಇದ್ದೇವೆ. ಈಗ ನಮಗೆ ತುಂಬಾ ಖರ್ಚು ಬೀಳ್ತದೆ. ಮತ್ತೆ ಇನ್ನು ನಾವು ದನ ಎಲ್ಲ ಮಾರುವುದು, ನಮಗೆ ಇದರಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈ ನೀರಲ್ಲಿ ಕಟ್ಟಲಿಕ್ಕೆ. ಮತ್ತೆ ನಮ್ಮ ಒಂದು ಬಾವಿಗೆ ಇಲ್ಲಿ
ಆ ಬಾವಿಗೆ ನೀರು ಬಂದು ಬಿದ್ದು ಇದು ಮೇಲಿಂದ ಈ ತೋಡಿನಲ್ಲಿ ನೀರು ಹೋಗ್ತಿತ್ತು. ಅದು ಈಗ ಸೀದಾ ನೀರು ನಮ್ಮ ಬಾವಿಗೆ ಬಿದ್ದರಿಂದ ಅದರಲ್ಲಿ ಕೆಸರೆಲ್ಲ ತುಂಬಿದೆ. ಈಗ ನಮಗೆ ಆ ನೀರು ತೆಗಿಲಿಕ್ಕೆ ಆಗುದಿಲ್ಲ, ಕುಡಿಯಲಿಕ್ಕೆ ಆಗುದಿಲ್ಲ. ಇದನ್ನು ಸೂಕ್ತ ಒಂದು ಪರಿಹಾರ ಮಾಡಬೇಕಂತ ನಾನು ವಿನಂತಿಸ್ತೇನೆ. ಇದು ಈ ಫ್ಯಾಕ್ಟ್ರಿಯ ಇನ್ನೊಂದು ಕತೆ ಏನಂತಂದ್ರೆ, ಈ ಫ್ಯಾಕ್ಟ್ರಿ ಒಮ್ಮೆ ಚಾಲು ಆದ ಮೇಲೆ ಇದರಿಂದ ಬರುವ ಹೊಗೆ, ಕಚ್ಚಾ ವಸ್ತು ಅದು ಕೂಡ ನಂಗೆ ಗೊತ್ತಿಲ್ಲ. ಇಲ್ಲಿ ಬಾಯ್ಲರ್ ಮಾಡಿ ಮೇಲೆ ಇದು ಚಿಮ್ನಿ ಕೊಡ್ತಾರಂತ ಅದು ಸಹ ಗೊತ್ತಿಲ್ಲ. ಅದು ಕೊಟ್ರೆ ಸಹ ಇಲ್ಲಿ ಸರಿಯಾಗಿ ನಮ್ಮ ಫ್ಲೈಟ್ ಲ್ಯಾಂಡ್ ಆಗುವ ರನ್ವೇ ಅವರಿಂದ ಪರ್ಮಿಷನ್ ತಗೊಂಡಿದ್ದಾರ ಅದು ಕೂಡ ಗೊತ್ತಿಲ್ಲ. ಈ ಚಿಮ್ನಿ ಬಂದ್ರೆ ಮೇಲೆ ಹೊಗೆ ಹೋದ್ರೆ ಫ್ಲೈಟ್ ಲ್ಯಾಂಡಿಂಗ್ ಕೂಡ ಕಷ್ಟ. ಇವರ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಜಿಲ್ಲಾಡಳಿತ ನೆರವಾಗಬೇಕು ಮತ್ತು ಸಮಸ್ಯೆಗೆ ತಕ್ಷಣ ಪರಿಹಾರವನ್ನ ನೀಡಬೇಕೆಂದು ಜನರು ಆಗ್ರಹಿಸಿದ್ದಾರೆ.